ಬ್ರೋ ನಿಮ್ಮ ಹೆಸರು? ನನ್ನ ಹೆಸರು ಫ್ರಾನ್ಸಿಸ್ ಜಾನ್ ಅಂತ. ಸೊ ಏನು ಮಾಡ್ತಿದ್ದೀರಾ ನೀವು? ನಾನು ಸ್ಟೂಡೆಂಟ್ ಆ್ಯಕ್ಚುಲಿ, ಡಿಗ್ರಿ ಓದ್ತಾ ಇದ್ದೀನಿ. ಸೊ ಈ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡ್ತೀನಿ. ಈ ಸೀಸನ್ ನೋಡ್ತಿದ್ದೀರಾ? ಈ ಸೀಸನ್ ನೋಡ್ತೀನಿ. ಸೊ ಈ ಸೀಸನಲ್ಲಿ ಯಾರು ಇಷ್ಟ ಆಗ್ತಾರೆ ನಿಮಗೆ? ನನಗೆ ಇವರು ರಕ್ಷಿತಾ ಮತ್ತು ಗಿಲ್ಲಿ ನಟ. ಸೊ ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ಇಷ್ಟ ಆಗ್ತಾರಾ? ಸೊ ನಿಮಗೆ ಯಾರು ಗೆಲ್ಲಬೇಕು ಅಂತ ಇಷ್ಟಪಡ್ತಿದ್ದಾರೆ? ಇಬ್ಬರು ಫೈನಲ್ಸ್ ಬಂದರೆ ಯಾರಾದರೂ ಒಬ್ಬರು ಗೆಲ್ದ್ರೂ ಓಕೆ. ಸೊ ಇಬ್ಬರು ಫೈನಲ್ಸಿಗೆ ಬರಬೇಕು, ಯಾರು ಗೆಲ್ಲಿ ಅಂತ ಹೇಳ್ತೀರಾ? ಯಾಕಂದರೆ ಅವರು ಫುಲ್ ಕಾಮಿಡಿ ಮಾಡ್ತಾರೆ, ಅವರು ಬಡ ಕುಟುಂಬದಿಂದ ಬಂದಿರ್ತಾರಲ್ಲ, ಸೊ ಅವ್ರು ವಿನ್ ಆಗಿ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತಲ್ಲ ಅಂತ. ಸೊ ಈಗ ಬಿಗ್ ಬಾಸಲ್ಲಿ ಗಿಲ್ಲಿ ಜೊತೆ ಯಾವಾಗಲೂ ಕಾವ್ಯ, ಫಸ್ಟ್ ಇಂದ ಕಾವ್ಯನ ಜೊತೆಗಿರೋದು. ಸೊ ಕಾವ್ಯ ಗೆಲ್ಬಾರ್ದಾ? ಅವರು ಅವ್ರ ಹೆಸ್ರಿಗೋಸ್ಕರ ಇವನನ್ನು ಯೂಸ್ ಮಾಡ್ಕೊತಿದ್ದಾರೆ ಅನಿಸ್ತಿದೆ ಅಷ್ಟೇ. ಸೊ ಇವಾಗ ಗಿಲ್ಲಿ ಕಾಮಿಡಿ ಮಾಡೋದು ಎಷ್ಟು ಜನಕ್ಕೆ ಅಲ್ಲಿ ಇಷ್ಟ ಆಗಲ್ಲ ಅಂತ ಹೇಳ್ತಿದ್ದಾರೆ ಒಳಗಡೆ. ಅದು ಅವರು ನ್ಯಾಚುರಲ್ ಆಗಿ ಬರ್ತಿದೆ, ಅವರು ಶೋಗಂತ ಮಾಡ್ತಿಲ್ಲ. ಅವರು ಯಾವಾಗಲೂ ಬಿಗ್ ಬಾಸ್ ಅಂತ ಇಲ್ಲ, ಬೇರೆ ಕಾಮಿಡಿ ಶೋಸ್ ಹೋದ್ರೂ ಅವರು ಶೋಸ್ ಫುಲ್ ಕಾಮಿಡಿ ಎಲ್ಲರೂ ನಗಿಸಿರ್ತಾರೆ. ಅದೇ ಇದರಲ್ಲಿ ಕಂಟಿನ್ಯೂ ಮಾಡ್ತಿದ್ದಾರೆ ಹೊತ್ತು ಅವ್ರ ಶೋಗೋಸ್ಕರ ಅದು ಕಾಮಿಡಿ ಮಾಡ್ತಿಲ್ಲ. ಅವ್ರ ಇರೋದೇ ಅವ್ರ ನೇಚರೇ ಆ ಥರ. ಹಾಂ, ಯಾವಾಗಲೂ ಅವ್ರು ನಾಟಕ ಆಡೋದಿದ್ರೆ ಕಾಮಿಡಿ ಮಾಡ್ತಿದ್ದಿಲ್ಲ. ಅವರು ಎಲ್ಲ ಯಾವ ಶೋಗೆ ಹೋದ್ರೂ ಅವ್ರು ಕಾಮಿಡಿಯಾಗೇ ಇರ್ತಾರೆ. ಅದನ್ನೇ ಬಿಗ್ ಬಾಸಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ಹೊತ್ತು ಅವರು ಏನೋ ಅವರು ಇದು ಫೇಕ್ ಅಲ್ಲ. ಅವರು ರಕ್ಷಿತಾ ಮತ್ತು ಅವ್ರ ಪಾಪ ಚಿಕ್ಕ ಹುಡುಗಿ ಅಂತ ಅವ್ರನ್ನೇ ಟಾರ್ಗೆಟ್ ಮಾಡ್ತಿರೋದು. ಮೇನಾಗಿ ಅಶ್ವಿನಿ ಗೌಡ ಅನಿಸುತ್ತೆ ಅವ್ರು ಮೇನಾಗಿ ಅವ್ರನ್ನೇ ಟಾರ್ಗೆಟ್ ಮಾಡ್ತಿರೋದು. ಅವ್ರು ಎಲ್ಲರನ್ನೂ ಏಕವಚನದಲ್ಲಿ ಮಾತಾಡ್ಬೋದು, ಮತ್ತು ಅವ್ರನ್ನ ಯಾರಾದರೂ ಮಾತಾಡಿಸಿದ್ರೆ ಅವರು ಪಾಯಿಂಟ್ ಔಟ್ ಮಾಡ್ತಾರೆ. ಅದು ಸರಿ ಅಲ್ಲ. ಅದು ಮೊನ್ನೆನೋ ಗಿಲ್ಲಿ ಅವ್ರ ಜೊತೆ ಕೂಡ ಅದೇ. ಹಾಂ, ಅವ್ರು ಮಾತಾಡ್ಬೋದು, ಬೇರೆ ಯಾರಾದರೂ ಮಾತಾಡಿದರೆ ಅವರಿಗೆ ಅದು ಬಹುಮಾನ ಅನಿಸುತ್ತೆ ಅಷ್ಟೇ. ಗೌರವ ಅನ್ನೋದು ಬಂದು ನಾವಾಗೇ ತಗೋಬಾರ್ದು, ಅದು ನಮಗೆ ಬರಬೇಕು. ನಾವು ನಾವು ಯಾವ ರೀತಿ ಇರ್ತೀವಿ ಜನರ ಹತ್ರ, ಮತ್ತು ನಮ್ಮ ಆ್ಯಟಿಟ್ಯೂಡ್ ಡಿಪೆಂಡ್ ಅಪಾನ್ ಅವರ್ ಆ್ಯಟಿಟ್ಯೂಡ್. ನಾವು ಹೆಂಗಿರ್ತೀವಿ ಅದನ್ನು ಸಂಬಂಧಪಟ್ಟು ನಮಗೆ ಗೌರವ ಬರೋದು. ನಾವಾಗೇ ಕೇಳಿ ತಗೋಬಾರ್ದು ಗೌರವನ, ಯಾವ ವಿಷಯದಲ್ಲಾದರೂ. ಶೋಲ್ ಒಂದೇ ಅಲ್ಲ, ಯಾವ ವಿಷಯದಲ್ಲೂ ಗೌರವ ಅಂದರೆ ನಾವಾಗೇ ಕೇಳಿ ತಗೋಬಾರ್ದು. ನಮಗೆ ತಾನಾಗೇ ಬರಬೇಕು ಗೌರವ. ಯಾರಾದರೂ ನಮ್ಮ ಮರ್ಯಾದೆ ನಮಗೆ ರೆಸ್ಪೆಕ್ಟ್ ಕೊಟ್ಟು ಕೊಡ್ತಾರೆ ಅದನ್ನು. ಗಿಲ್ಲಿ ಅವ್ರ ರಕ್ಷಿತಾ. ಸೊ ಇವಾಗ ರಘು ಬಂದಿದ್ದಾರಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀರಾ? ರಘು ಅವರು ಆ್ಯಕ್ಚುಲಿ ಒಂದು 2 ವೀಕ್ಸ್ ಆದಮೇಲೆ ಬಂದರು. ಹೌದಾ? ಅವರು ಸ್ವಲ್ಪ ಖಡಕ್ಕಾಗೇ ಇದ್ದಾರೆ. ಅಂದರೆ ಹೋಪ್ ಫಾರ್ ದ ಬೆಸ್ಟ್ ಅಂತ. ನೀಟಾಗಿ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಅವರು ನೀಟಾಗಿ ಆಡಿಸ್ತಿದ್ದಾರೆ. ಎಲ್ಲೂ ಕೂಡ ಅವರು ನಾಟಕೀಯವಾಗಿ ಅಷ್ಟೇನಿಲ್ಲ. ಹೋಪ್ ಫಾರ್ ದ ಬೆಸ್ಟ್ ಅಂತ ಅಂತೀನಿ ಅಷ್ಟೇ. ಸೂಪರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಅಭಿಪ್ರಾಯನ ಶೇರ್ ಮಾಡ್ಕೊಂಡಿದ್ದೀರಾ. ಓಕೆ ಸರ್. ಸೊ ಒಳ್ಳೆದಾಗಲಿ. ನೀವು ಸ್ಟೂಡೆಂಟ್ ಅಲ್ಲ, ಸೊ ಇನ್ನು ಮುಂದೆ ನೋಡ್ತಾ ಇರಿ. ಓಟ್ ಹಾಕ್ತಿದ್ದೀರಾ? ಆಗ್ತಾ ಇದ್ದೀನಿ ಡೈಲಿ. ಯಾರಿಗೆ ಹಾಕ್ತಿದ್ದೀರಾ? ಅವರಿಬ್ಬರಿಗೆ ಯಾರಾದರೂ ಒಬ್ರಿಗೆ ಹಾಕ್ತೀನಿ. ಡೇ ಬೈ ಡೇ ಚೇಂಜ್ ಆಗ್ತಾರೆ. ಅವ್ರು ನೋಡ್ಕೊಂಡು ನಾಮಿನೇಟ್ ಆಗ್ತಾರೆ ಅವರು. ಖಂಡಿತ ಒಳ್ಳೆದಾಗಲಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟು ಮಾತಾಡೋದಕ್ಕೆ. ಹ್ಯಾವ್ ಎ ಗ್ರೇಟ್ ಈವ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್.